எச்சரிக்கை, முழங்கை ஏக்கு தப்பப்பட்டு மூக்கு உடஞ்சி எனக்கும் வெளியெಲ್ಲ ஆள் இருக்கு அப்படின்னீங்க. ಬಿಗ್ ಬಾಸ್ ಮನೆಯೊಳಗಿನ 100 ದಿನಗಳು ದಿನವೂ ಗಲಾಟೆನೆ, ವಿವಾದ, ಕಿತ್ತಾಟ, ಮುಗ್ಧತೆ, ಒಟ್ಟು ಇಡೀ ಪ್ರೇಕ್ಷಕರನ್ನ ಟಿವಿ ಮುಂದೆ ಕೂರಿಸುವಂತೆ ಮೋಡಿ ಮಾಡುತ್ತೆ ಈ ಒಂದು ಬಿಗ್ ಬಾಸ್ ಶೋ. ಬೇರೆ ಯಾವುದೇ ರಿಯಾಲಿಟಿ ಶೋಗೆ ಇರದಷ್ಟು ಫಾಲೋವರ್ಸ್ಗಳು ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಇದ್ದೇ ಇರ್ತಾರೆ. ಕೆಲವರು ಮನರಂಜನೆಗಾಗಿ, ಕೆಲವರು ಟ್ರೋಲ್ ಮಾಡೋಕೆ ಅಂತಾನೆ ಈ ಶೋನ ಫಾಲೋ ಮಾಡ್ತಾ ಇರ್ತಾರೆ. ಪ್ರಸ್ತುತ ತಮಿಳು, ತೆಲುಗಿನಲ್ಲಿ ಬಿಗ್ ಬಾಸ್ ತಂಡ ತನ್ನ 8ನೇ ಸೀಸನ್ನೊಂದಿಗೆ ಮತ್ತೆ ಬರ್ತಾ ಇದೆ. ನಿಮಗೆ ಗೊತ್ತಿರುವ ಹಾಗೆ ಹಿಂದಿ ಬಿಗ್ ಬಾಸ್ ಕಾರ್ಯಕ್ರಮವನ್ನ ಬಾಲಿವುಡ್ ಸ್ಟಾರ್ ನಟ ಸಲ್ಮಾನ್ ಖಾನ್ ನಡೆಸ್ತಾರೆ. ಕನ್ನಡದಲ್ಲಿ ಎಂದಿನಂತೆ ಕಿಚ್ಚ ಸುದೀಪ್ ನಡೆಸ್ಕೊಡ್ತಾರೆ. ಕಿಚ್ಚ ಸುದೀಪ್ ಹೊರತು ಬೇರೆ ಯಾರೇ ನಡೆಸಿಕೊಟ್ಟರೂ ಸಪ್ಪೆ ಅನ್ನಿಸಿಬಿಡುವಷ್ಟು ಕಿಚ್ಚ ಸುದೀಪ್ ಕನ್ನಡ ರಿಯಾಲಿಟಿ ಶೋನ ಬಿಗ್ ಬಾಸ್ ಎಂದೇ ಜನ ಒಪ್ಪಿಕೊಂಡಿದ್ದಾರೆ. ಇನ್ನು ತೆಲುಗಿನಲ್ಲಿ ನಟ ಅಕ್ಕಿನೇನಿ ನಾಗಾರ್ಜುನ್ ನಡೆಸ್ಕೊಡ್ತಾರೆ. ಈಗಾಗಲೇ ತೆಲುಗು ಬಿಗ್ ಬಾಸ್ ರಿಯಾಲಿಟಿ ಶೋ 8ನೇ ಸೀಸನ್ ಕೂಡ ನಾಗಾರ್ಜುನ ನಡೆಸ್ಕೊಡ್ತಾ ಇದ್ದಾರೆ. ಆದರೆ ಇದೀಗ ತಮಿಳಿನಲ್ಲಿ ಹೊಸ ಅಪ್ಡೇಟ್ ಒಂದು ಬಂದಿದೆ. ರಿಯಾಲಿಟಿ ಶೋ ಪ್ರೇಕ್ಷಕರಿಗೆ ಕಮಲ್ ಹಾಸನ್ ಶಾಕಿಂಗ್ ಸುದ್ದಿಯೊಂದನ್ನು ಕೊಟ್ಟಿದ್ದಾರೆ. ಇಲ್ಲಿವರೆಗೆ ಅಂದ್ರೆ 7 ಸೀಸನ್ವರೆಗೂ ಬಿಗ್ ಬಾಸ್ ರಿಯಾಲಿಟಿ ಶೋ ಉತ್ತಮವಾಗಿ ನಡೆಸಿಕೊಟ್ಟಿದ್ದ ನಟ ಕಮಲ್ ಹಾಸನ್ ಇದೀಗ 8ನೇ ಸೀಸನ್ ಬಿಗ್ ಬಾಸ್ ನಿಂದ ಹೊರಬಂದಿದ್ದಾರೆ. ಈಗಾಗಲೇ ತೆಲುಗು ಸೀಸನ್ನ ಅಪ್ಡೇಟ್ಗಳು ಬರ್ತಾ ಇದೆ. ಕಿಂಗ್ ನಾಗ್ ಹೋಸ್ಟ್ ಆಗಿ 8ನೇ ಸೀಸನ್ ಅನ್ನ ಮುನ್ನಡೆಸ್ಕೊಡ್ತಾ ಇದ್ದಾರೆ. ಆದರೆ ತಮಿಳಿನ ಬಿಗ್ ಬಾಸ್ ಶೋನಲ್ಲಿ ಬದಲಾವಣೆ ಅಗತ್ಯ ಅಂತ ತಿಳಿದು ಬಂದಿದೆ. ಅವರು 7 ಸೀಸನ್ಗಳನ್ನ ಬಹಳ ಉತ್ತಮವಾಗಿ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ರು. ಆದರೆ 8ನೇ ಸೀಸನ್ಗೆ ಅವರು ಬರ್ತಾ ಇಲ್ಲ. ಈ ಸೀಸನ್ಗೆ ಹೋಸ್ಟ್ ಮಾಡುವುದಿಲ್ಲ ಅಂತ ಸ್ವತಃ ಕಮಲ್ ಹಾಸನ್ನೇ ಹೇಳಿಕೊಂಡಿದ್ದಾರೆ. ಈ ಬಗ್ಗೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ಕಮಲ್ ಬಿಗ್ ಬಾಸ್ ರಿಯಾಲಿಟಿ ಶೋನಿಂದ ಹೊರ ನಡೆದಿರುವ ಬಗ್ಗೆ ಬರೆದುಕೊಂಡಿದ್ದಾರೆ. ಹೊರ ನಡೆದಿರುವ ಬಗ್ಗೆ ಕಾರಣವನ್ನ ಕೂಡ ಅವರು ಕೊಟ್ಟಿದ್ದಾರೆ. ಅಭಿಮಾನಿಗಳನ್ನ ಉದ್ದೇಶಿಸಿ ಅವರು ಪತ್ರವನ್ನ ಬರೆದಿದ್ದಾರೆ. 7 ವರ್ಷಗಳ ಹಿಂದೆ ಶುರುವಾದ ನಮ್ಮ ಬಿಗ್ ಬಾಸ್ ಪಯಣಕ್ಕೆ ಬ್ರೇಕ್ ನೀಡಲು ನಿರ್ಧರಿಸಿದ್ದೇನೆ ಎಂದು ಭಾರವಾದ ಹೃದಯದಿಂದ ನಿಮಗೆ ತಿಳಿಸ್ತಾ ಇದ್ದೇನೆ. ಈ ಮೊದಲೇ ಒಪ್ಪಿಕೊಂಡ ಸಿನಿಮಾಗಳ ಕೆಲಸದ ಕಾರಣದಿಂದ ನನಗೆ ಈ ಬಾರಿಯ ಬಿಗ್ ಬಾಸ್ ಶೋ ನಿರೂಪಣೆ ಮಾಡಲು ಸಾಧ್ಯ ಆಗ್ತಾ ಇಲ್ಲ. ನಿಮ್ಮ ಮನೆಗಳನ್ನು ತಲುಪುವ ಅವಕಾಶ ನನಗೆ ಸಿಕ್ಕಿತ್ತು. ನೀವು ನನಗೆ ಪ್ರೀತಿಯನ್ನ ಕೊಟ್ಟಿದ್ದೀರಿ. ಅದಕ್ಕಾಗಿ ನಾನು ಚಿರಋಣಿ. ನಿಮ್ಮ ಬೆಂಬಲದಿಂದಾಗಿ ಬಿಗ್ ಬಾಸ್ ತಮಿಳು ರಿಯಾಲಿಟಿ ಶೋ ನನ್ನ ಪಾಲಿನ ಬೆಸ್ಟ್ ಶೋ ಆಯಿತು. ಕಲಿಕೆಯ ಅನುಭವ ನೀಡಿದ ಈ ಕಾರ್ಯಕ್ರಮಕ್ಕಾಗಿ ನಾನು ಋಣಿಯಾಗಿದ್ದೇನೆ. ನಿಮ್ಮೆಲ್ಲರಿಗೆ ಹಾಗೂ ಸ್ಪರ್ಧಿಗಳಿಗೆ ನಾನು ಧನ್ಯವಾದ ಅರ್ಪಿಸುತ್ತೇನೆ ಎಂದು ಪತ್ರದಲ್ಲಿ ಬರೆದಿದ್ದಾರೆ ಕಮಲ್ ಹಾಸನ್. ಹೊಸ ಸೀಸನ್ಗೆ ಯಾರು ನಿರೂಪಣೆ ಮಾಡ್ತಾರೆ ಎಂಬ ಮಾಹಿತಿಯನ್ನ ವಾಹಿನಿಯವರು ಇನ್ನಷ್ಟೇ ಕೊಡಬೇಕಾಗಿದೆ. ಇನ್ನು ಕನ್ನಡದಲ್ಲಿ ಕಿಚ್ಚ ಸುದೀಪ್ ಅವರು ಮೊದಲ ಸೀಸನ್ನಿಂದ ಇಲ್ಲಿಯ ತನಕ ಎಲ್ಲ ಆವೃತ್ತಿಗಳನ್ನ ಅವರೇ ಹೋಸ್ಟ್ ಮಾಡ್ತಾ ಇದ್ದಾರೆ. ಹಿಂದಿಯಲ್ಲಿ ಸಲ್ಮಾನ್ ಖಾನ್, ತೆಲುಗಿನಲ್ಲಿ ಅಕ್ಕಿನೇನಿ ನಾಗಾರ್ಜುನ್, ಮಲಯಾಳಂನಲ್ಲಿ ಮೋಹನ್ ಲಾಲ್ ಬಿಗ್ ಬಾಸ್ ಕಾರ್ಯಕ್ರಮಗಳನ್ನ ನಡೆಸಿಕೊಡುವ ಮೂಲಕ ಜನರಿಗೆ ಮತ್ತಷ್ಟು ಮಗದಷ್ಟು ಹತ್ತಿರ ಆಗ್ತಾ ಇದ್ದಾರೆ. ಕರಣ್ ಜೋಹರ್ ಅವರು ಹಿಂದಿ ಬಿಗ್ ಬಾಸ್ OTT ಶೋವನ್ನು ನಡೆಸಿಕೊಡ್ತಾ ಇದ್ರು. ಆದ್ರೆ ಈ ವರ್ಷ OTT ಶೋಗೆ ನಿರೂಪಣೆ ಮಾಡಿದ ಅನಿಲ್ ಕಪೂರ್ ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಆಗ್ತಾ ಇದ್ರು. ಈ ಮಧ್ಯೆ ತಮಿಳಿನಲ್ಲಿ ಕಮಲ್ ಹಾಸನ್ ಬಿಗ್ ಬಾಸ್ ಶೋನ ಕೈಬಿಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಶೋನ ತಮಿಳಿನಲ್ಲಿ ಯಾರು ಹೋಸ್ಟ್ ಮಾಡ್ತಾರೆ ಎಂಬುದು ಸಾಕಷ್ಟು ಕುತೂಹಲ ಕೂಡ ಮೂಡಿಸ್ತಾ ಇದೆ.